ಎಸ್ ಈಗಾಗಲೇ 7ನೇ ಪಾಯಿಂಟ್ನಲ್ಲಿ ಅಗಿಯುವಂತಹ ಕಾರ್ಯ ಶುರುವಾಗಿದೆ. ಈಗಾಗಲೇ 2 ಅಡಿ ಆಳ ಅಗ್ದಿದ್ದಾರೆ ಅಂತ ನಮ್ಮ ಪ್ರತಿನಿಧಿ ಮಾಹಿತಿಯನ್ನ ಕೊಡ್ತಾ ಇದ್ರು. ಹಿಟಾಚಿ ಮೂಲಕ 7ನೇ ಪಾಯಿಂಟ್ ಕ್ಲೀನಿಂಗ್, ಹಿಟಾಚಿ ಮೂಲಕ ಸ್ಥಳದ ಗಿಡಗಂಟೆಗಳ ಕ್ಲೀನಿಂಗ್ ನಡೀತಾ ಇದೆ. ಅಕ್ಕಪಕ್ಕ ಗಿಡಗಂಟೆಗಳು ಬೆಳ್ಕೊಂಡಿರುತ್ತವೆ, ಅದು ದುರ್ಗಮ ಪ್ರದೇಶ, ಕಾಡು ಪ್ರದೇಶ ಆಗಿರೋದ್ರಿಂದ ಅದೆಲ್ಲವನ್ನ ಕ್ಲಿಯರ್ ಮಾಡಿ ನಂತರದಲ್ಲಿ ಅದನ್ನ ಗುಂಡಿಯನ್ನ ಅಗಿಯುವಂತಹ ಪ್ರಕ್ರಿಯೆ ನಡಿಬೇಕಾಗುತ್ತೆ. 5 ಅಡಿ ಅಗಲ 6 ಅಡಿ ಆಳ, ಅಂದ್ರೆ ಅಗಲ ಮತ್ತು ಆಳ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ 6 ಪಾಯಿಂಟ್ ಇಂದ ಸ್ವಲ್ಪನೇ ದೂರದಲ್ಲಿ 7 ಪಾಯಿಂಟ್ ಇರೋದ್ರಿಂದ ಅಕ್ಕಪಕ್ಕದಲ್ಲಿ ಅಸ್ಥಿಪಂಜರದ ಅವಶೇಷಗಳು ಸಿಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ತುಂಬಾನೇ ಗಂಭೀರವಾಗಿ ಇಲ್ಲಿ ಅಗಿಯುವಂತಹ ಪ್ರಕ್ರಿಯೆಯನ್ನ SIT ಅಧಿಕಾರಿಗಳು ದೂರುದಾರನ ಸಮ್ಮುಖದಲ್ಲೇ ಈಗಾಗಲೇ ಶುರು ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಅಶೋಕ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಸ್ಥಳದಿಂದ. ಅಶೋಕ್, ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಅಗಿಯುವಂತಹ ಪ್ರಕ್ರಿಯೆ ಆರಂಭ ಆಗಿದೆ ಅಂತ ಹೇಳಿ. ಸದ್ಯಕ್ಕೆ ಏನ್ ನಡೀತಾ ಇದೆ ಅಲ್ಲಿ ಅಂತ ಹೇಳಿ ಆಗ್ಲೇ ಪೃಥ್ವಿಯವರು ಹೇಳ್ತಾ ಇದ್ರು 2 ಅಡಿ ಆಳ ಅಗ್ದಿದ್ದಾರೆ ಅಂತ ಹೇಳಿ. ಸುತ್ತಮುತ್ತ ಪರದೆಯನ್ನ ಕವರ್ ಮಾಡಿಕೊಂಡು ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. ಈಗ ಏನಾಗ್ತಿದೆ ಅಶೋಕ್? ಮಧುಶ್ರೀ, ಈಗಾಗಲೇ ಈ ಒಂದು ಉತ್ಖನನ ಕಾರ್ಯ ಮುಂದುವರೆದಿರುವಂಥದ್ದು. ನಾನೀಗ ನೇತ್ರಾವತಿ ಸೇತುವೆ ಮೇಲ್ಭಾಗದಲ್ಲಿದ್ದೇನೆ. ಮೇಲ್ಭಾಗದಿಂದ ಆ 7ನೇ ಪಾಯಿಂಟ್ ಅನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಇಲ್ಲಿ ಗಮನಿಸ್ಬೋದು, ಈಗಾಗಲೇ ಆ ಒಂದು 7ನೇ ಪಾಯಿಂಟ್ನ ಸುತ್ತಲೂ ಪರದೆಯನ್ನು ಕಟ್ಕೊಂಡಿರ್ತಕ್ಕಂಥದ್ದು, ಹಸಿರು ಪರದೆಯನ್ನು ಸುತ್ತಲೂ ಕೂಡ ಕಟ್ಕೊಳ್ಳಲಾಗಿದೆ. ಈಗಾಗಲೇ ಅಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿದೆ. ಇದಕ್ಕೂ ಮೊದಲು ಅದು ಅರಣ್ಯ ಪ್ರದೇಶ ಆಗಿರೋದ್ರಿಂದಾಗಿ ಆ ಒಂದು ಪಾಯಿಂಟ್ನ ಸುತ್ತಮುತ್ತ ಇರ್ತಕ್ಕಂಥ ಗಿಡಗಂಟಿಗಳನ್ನು ಮಿನಿ ಅರ್ತ್ ಮೂವರ್, ಮಿನಿ ಇಟಾಚಿ ಮೂಲಕ ಅದನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಸುತ್ತ ಬೆಳೆದಿರ್ತಕ್ಕಂಥ ಗಿಡಗಂಟಿಗಳನ್ನು ಕ್ಲೀನ್ ಮಾಡಿಕೊಂಡು ಅದಾದ ಬಳಿಕ ಉತ್ಖನನ ಕಾರ್ಯಕ್ಕೆ ಇಳಿದಿರ್ತಕ್ಕಂಥದ್ದು. ಸೊ ಅಲ್ಲೇ 6ನೇ ಪಾಯಿಂಟ್ ಇತ್ತು, ಸೊ ಅದರ ಪಕ್ಕದಲ್ಲಿ 7ನೇ ಪಾಯಿಂಟ್ ಇರುವಂಥದ್ದು. ಹೀಗಾಗಿ ಆ ಒಂದು 7ನೇ ಪಾಯಿಂಟ್ನಲ್ಲಿ ಈಗಾಗಲೇ ಆ ಒಂದು ಸ್ಥಳದಲ್ಲಿ ಪಾಯಿಂಟ್ನಲ್ಲಿ ಆ ಗುಂಡಿಯನ್ನು ಅಗಿಯುವಂಥ ಕೆಲಸವನ್ನು ಈಗಾಗಲೇ ಕಾರ್ಮಿಕರು ಮಾಡ್ತಿದ್ದಾರೆ. ಆ ಒಂದು ಕಡೆಯಿಂದ ಹಾರೆ ಪಿಕ್ಕಾಸಿನ ಮೂಲಕ ಅಗಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಒಂದು ವೇಳೆ ಅಲ್ಲಿ ಇನ್ನಷ್ಟು ಅಗಿಬೇಕಾದಂಥ ಪರಿಸ್ಥಿತಿ ಬಂದರೆ ಅದಕ್ಕೆ ಮಿನಿ ಅರ್ತ್ ಮೂವರನ್ನು ಕೂಡ ಬಳಸ್ಕೊಳ್ಳೋದಕ್ಕೆ ಅಲ್ಲಿಯೇ ರೆಡಿ ಇಟ್ಕೊಂಡಿದ್ದಾರೆ. ಸೊ ಇನ್ನೇನು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಗೊತ್ತಾಗುತ್ತೆ ಆ ಒಂದು 7ನೇ ಪಾಯಿಂಟ್ನಲ್ಲಿ ಏನು ಸಿಗುತ್ತೆ ಅಂತೇಳಿ. ಒಂದು ವೇಳೆ ನಿನ್ನೆ ರೀತಿ 6ನೇ ಪಾಯಿಂಟ್ನಲ್ಲಿ ಸಿಕ್ಕಂಥ ರೀತಿ ಇಲ್ಲಿಯೂ 7ನೇ ಪಾಯಿಂಟ್ನಲ್ಲಿ ಸ್ಕೆಲಿಟನ್ ಏನಾದರೂ ಸಿಕ್ಕಿದ್ರೆ ಇದು ಸಂಜೆವರೆಗೂ ಕೂಡ 7ನೇ ಪಾಯಿಂಟ್ನಲ್ಲೇ ಅಧಿಕಾರಿಗಳು ಆ ಒಂದು ಏನು ಕಾರ್ಯಾಚರಣೆಯಿಂದ ಅದನ್ನು ಮುಂದುವರಿಸುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಆ ಸ್ಕೆಲಿಟನ್ ಏನಾದರೂ ಸಿಕ್ಕಿದ್ರೆ ಅದನ್ನು ವಶಪಡಿಸಿಕೊಂಡು ಅದನ್ನು ಮುಂದಿನ ಹಂತಕ್ಕೆ FSLಗೆ ಕಳಿಸಬೇಕು. ಸೊ ಎಲ್ಲಿಯೂ ಕೂಡ ಈ ಒಂದು ಕಾರ್ಯಾಚರಣೆ ತನಿಖೆಯಲ್ಲಿ ಲೋಪ ಆಗಬಾರ್ದು. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಕ್ರಮವನ್ನು ವಹಿಸ್ಕೊಂಡಿರ್ತಕ್ಕಂಥದ್ದು. ಮತ್ತು ಇವತ್ತಿನ ಕಾರ್ಯಾಚರಣೆಯನ್ನು ಅತ್ಯಂತ ಗೌಪ್ಯತೆಯಿಂದ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಿನ್ನೆ ಪ್ರಾರಂಭದಲ್ಲಿ 6ನೇ ಪಾಯಿಂಟನ್ನು ಉತ್ಖನನ ಮಾಡುವಂಥದ್ದು ಟೈಮಲ್ಲಿ ಸುತ್ತ ಪರದೆ ಕಟ್ಟಿರಲಿಲ್ಲ, ಓಪನ್ ಆಗಿ ಇಟ್ಟಿದ್ರು. ಆದರೆ ಯಾವಾಗ 6ನೇ ಪಾಯಿಂಟ್ನಲ್ಲಿ ಸ್ಕೆಲಿಟನ್ ಸಿಕ್ತು ಅದಾದ ಬಳಿಕ ಪರದೆಯನ್ನು ಕಟ್ಟಿದ್ರು. ಸೊ ಇವತ್ತು ಪೂರ್ವ ನಿಯೋಜಿತವಾಗಿ 7ನೇ ಪಾಯಿಂಟ್ ಉತ್ಖನನ ಮಾಡುವ ಮೊದಲೇ ಅದರ ಸುತ್ತಲೂ ಪರದೆಯನ್ನು ಕಟ್ಕೊಂಡಿರ್ತಕ್ಕಂಥದ್ದು. ಸೊ ಗೌಪ್ಯತೆಯನ್ನು ಕೂಡ ಕಾಯ್ದುಕೊಳ್ಳಲಾಗಿದೆ. ಇದರ ಜೊತೆಗೆ ಅಲ್ಲಿ ಹೋಗಿರ್ತಕ್ಕಂಥ ಅಧಿಕಾರಿ ಸಿಬ್ಬಂದಿಗಳು ಎಲ್ರಿಗೂ ಕೂಡ ಅಲ್ಲಿ ಮೊಬೈಲನ್ನು ಬಳಕೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅಲ್ಲಿ ಇರ್ತಕ್ಕಂಥ ಏನು ತನಿಖಾಧಿಕಾರಿ ಆಗಿರ್ತಕ್ಕಂಥ ಜಿತೇಂದ್ರ ದಯಾಮ, ಇದರ ಜೊತೆಗೆ ಕಮಿಷನರ್ ಪುತ್ತೂರು ಸಹಾಯಕ ಆಯುಕ್ತರಾಗಿರ್ತಕ್ಕಂಥ ಸ್ಟೆಲ್ಲಾ ವರ್ಗೀಸ್, ಇವರನ್ನು ಹೊರತುಪಡಿಸಿದಂತೆ ಬೇರೆ ಯಾರಿಗೂ ಕೂಡ ಅಲ್ಲಿ ಮೊಬೈಲನ್ನು ಬಳಕೆ ಮಾಡೋದಕ್ಕೆ ಅವಕಾಶವಿಲ್ಲ. ಹೀಗಾಗಿ ಇಲ್ಲಿಂದ ಅಧಿಕಾರಿಗಳು ಸಿಬ್ಬಂದಿಗಳು ಹೋಗುವ ಟೈಮಲ್ಲಿ ಎಲ್ರಿಗೂ ಕೂಡ ಇನ್ಸ್ಟ್ರಕ್ಷನ್ ಅನ್ನು ಕೊಡಲಾಗಿತ್ತು, ಇಲ್ಲಿಯ ಮಾಹಿತಿ ಎಲ್ಲಿಯೂ ಕೂಡ ಹೊರಗೆ ಹೋಗಬಾರ್ದು. ಸೊ ತನಿಖೆಯ ಗೌಪ್ಯತೆ ದೃಷ್ಟಿಯಿಂದ ಇದನ್ನು ಪಾಲನೆ ಮಾಡಬೇಕೆನ್ನುವಂಥ ಸೂಚನೆ ನೀಡಲಾಯಿತು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸಂಪೂರ್ಣವಾಗಿ ಇವತ್ತಿನ ಕಾರ್ಯಾಚರಣೆಯನ್ನು ಗೌಪ್ಯತೆಯಿಂದ ಮಾಡಲಾಗ್ತಿದೆ. ಸೊ ತನಿಖೆಯ ದೃಷ್ಟಿಯಿಂದ ಈಗಾಗಲೇ ಈ ಒಂದು ಎಷ್ಟು ಗೌಪ್ಯತೆಯನ್ನು ಮಾಡಿದರೂ ಕೂಡ ಈ ಸೇತುವೆ ಮೇಲ್ಭಾಗದಲ್ಲಿ ಗಮನಿಸಬಹುದು ಸಾಕಷ್ಟು ಜನರು ಕುತೂಹಲದಿಂದ ನೋಡ್ತಾ ಇದ್ದಾರೆ. ಅಂದರೆ ಅಲ್ಲಿ ಏನಾಗ್ತಿದೆ ಎಂಬ ಕುತೂಹಲ ಜನರಿಗೆ ಇರತಕ್ಕಂಥದ್ದು. ಈ ಸೇತುವೆ ಮೇಲ್ಭಾಗದಲ್ಲಿ ಸೇತುವೆ ಉದ್ದಕ್ಕೂ ಜನರು ನಿಂತ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ವಾಹನಗಳ ಸಂಚಾರವು ಕೂಡ ಇರೋದ್ರಿಂದಾಗಿ ಹೆಚ್ಚಿನ ಜನ ಸೇರಿದರೆ ವಾಹನಗಳ ಸಂಚಾರಕ್ಕೆ ಅಡಚಣೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಹೆಚ್ಚು ಕ್ರೌಡ್ ಸೇರಿದಂತೆ ಜನರನ್ನು ಇಲ್ಲಿಂದ ಕಳುಹಿಸುವಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ಉತ್ಖನನ ಕಾರ್ಯ ಆಗ್ತಿದೆ, ಇನ್ನೊಂದು ಕಡೆಯಿಂದ ಜನರಿಗೂ ಕೂಡ ಸಾಕಷ್ಟು ಕುತೂಹಲ ಇದೆ. ಇನ್ನು ಗಮನಿಸಬಹುದು ಆ ಭಾಗದಿಂದ 7ನೇ ಪಾಯಿಂಟ್ನ ಸ್ಥಳ ಎಂದೆ ಅಲ್ಲಿಂದ ಕೆಲವೊಂದಿಷ್ಟು ಕಾರ್ಮಿಕರು ವಾಪಸ್ ಆಗ್ತಾ ಇದ್ದಾರೆ. ಅಲ್ಲಿ ಈಗಾಗಲೇನು ಒಂದು 20 ನಿಮಿಷದ ಮೊದಲು ಒಂದಿಷ್ಟು ಕಾರ್ಮಿಕರೇನು ತೆರಳಿದ್ರು. ಈಗ ಸುಮಾರು ಒಂದು 9 ಜನ ಕಾರ್ಮಿಕರು 3 ರಿಂದ 7 ಜನ ಕಾರ್ಮಿಕರು ಅಲ್ಲಿಂದ ವಾಪಸ್ ಆಗ್ತಿದ್ದಾರೆ. ಸೊ ನಿನ್ನೆಯೂ ಕೂಡ ಕಾರ್ಮಿಕರನ್ನು ಬಳಸ್ಕೊಳ್ಳಲಾಗಿತ್ತು. ಸೊ ಈಗ ಒಂದಿಷ್ಟು
ಒಂದಿಷ್ಟು ಕಾರ್ಮಿಕರು ವಾಪಸ್ ಆಗಿದ್ದಾರೆ. ಸೊ ವಾಪಸ್ ಬಂದಂಥ ಉದ್ದೇಶ ಏನು ಎಂಬುದು ಇನ್ನೂ ಕೂಡ ಗೊತ್ತಿಲ್ಲ. ಸೊ ಬರೀ ಕೈಯಲ್ಲಿ ಅವರೆಲ್ಲರೂ ಕೂಡ ವಾಪಸ್ ಆಗ್ತಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು ಆ ಸ್ಥಳಕ್ಕೆ ಹೋಗಿದ್ದಾರೆ. ಪ್ರಮುಖವಾಗಿ ಅದು ಫಾರೆಸ್ಟ್ ಜಾಗ ಆಗಿರೋದ್ರಿಂದಾಗಿ ಫಾರೆಸ್ಟ್ ಅರಣ್ಯ ಇಲಾಖೆಯವರು ಕೂಡ ಇದ್ದಾರೆ, ಇದರ ಜೊತೆಗೆ ಕಂದಾಯ ಇಲಾಖೆಯವರು ಕೂಡ ಇದ್ದಾರೆ, ಫೊರೆನ್ಸಿಕ್ ಟೀಮ್ ಇದೆ, ಫೊರೆನ್ಸಿಕ್ನ ಸೋಕೋ ಟೀಮ್ ಇದೆ, AC ಅವರು ಇದ್ದಾರೆ, SIT ಅಧಿಕಾರಿ ಸಿಬ್ಬಂದಿಗಳಿದ್ದಾರೆ. ಇದರ ಜೊತೆ ಪ್ರಮುಖವಾಗಿ ಸಾಕ್ಷ್ಯ ದೂರುದಾರ ಆತನ ಸಮ್ಮುಖದಲ್ಲೇ ಇದೆಲ್ಲವೂ ಕೂಡ ಆಗ್ತಾ ಇರತಕ್ಕಂಥದ್ದು. ಸೊ ಎಲ್ಲರೂ ಕೂಡ ಜಂಟಿಯಾಗಿ ಎಲ್ಲ ಇಲಾಖೆಗಳು ಕೂಡ ಜಂಟಿಯಾಗಿ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಸೊ ಒಂದಿಷ್ಟು ಕಾರ್ಮಿಕರು ಅಲ್ಲಿಂದ ವಾಪಸ್ ಆಗ್ತಿರ್ತಕ್ಕಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಸೊ ಉತ್ತರ ಭಾರತ ಮೂಲದ ಕಾರ್ಮಿಕರನ್ನು ಹೆಚ್ಚಾಗಿ ಬಳಕೆ ಕೊಳ್ಳಲಾಗ್ತದೆ, ಸ್ಥಳೀಯರು ಅಲ್ಲಿ ಇರೋದಿಲ್ಲ. ಸೊ ಉತ್ತರ ಭಾರತ ಮೂಲದ ಕಾರ್ಮಿಕರು ಒಂದು ಗುಂಡಿ ಅಗಿಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಸದ್ಯ ಅಲ್ಲಿ 7ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ಆಗ್ತಾ ಇದೆ. ಒಂದಿಷ್ಟು ಇನ್ನೇನು ಕೆಲವೇ ಹೊತ್ತಲ್ಲಿ ಅಂದರೆ ಸುಮಾರು ಮುಕ್ಕಾಲು ಗಂಟೆಯಲ್ಲಿ ಕ್ಲಾರಿಟಿ ಸಿಗುತ್ತೆ. 7ನೇ ಪಾಯಿಂಟಲ್ಲಿ ಏನಿದೆ ಏನಿಲ್ಲ ಎನ್ನುವಂಥದ್ದು ಕ್ಲಾರಿಟಿ ಸಿಗುತ್ತೆ. ಇದಾದ ಬಳಿಕ ಒಂದು ವೇಳೆ 7ನೇ ಪಾಯಿಂಟ್ನಲ್ಲಿ ಯಾವುದೇ ರೀತಿಯಂಥ ಮಾನವನ ಆಸ್ತಿಗೆ ಸಂಬಂಧಪಟ್ಟ ಏನೇ ಕಳೆಬಾರ ಸಿಗದೇ ಇದ್ದರೆ ಅದು ಮತ್ತೆ ಕಂಟಿನ್ಯೂ ಆಗಿ 8ನೇ ಪಾಯಿಂಟಿಗೆ ಹೋಗುತ್ತೆ. 8ನೇ ಪಾಯಿಂಟ್ ಅಂತ ತೋರಿಸ್ತೇನೆ ನಾನು. 6 ಮತ್ತು 7ನೇ ಪಾಯಿಂಟ್ ಅಲ್ಲೇ ಪಕ್ಕದಲ್ಲಿದ್ದರೆ ಇನ್ನು 8ನೇ ಪಾಯಿಂಟ್ ಈಗಾಗಲೇ ಗುರುತು ಮಾಡಿರ್ತಕ್ಕಂಥ ಒಟ್ಟು ಈ ಸಾಕ್ಷ್ಯ ದೂರುದಾರ 13 ಪಾಯಿಂಟನ್ನು ಗುರುತಿಸಿದ್ದ. ಅದರಲ್ಲಿ 8ನೇ ಪಾಯಿಂಟ್ ಅಲ್ಲಿ ನಿಮಗೆ ಗಮನಿಸ್ಬೋದು, ಈಗ ಕ್ಯಾಮರಾದ ವಿಜುವಲ್ಸಲ್ಲಿ ಕಾಣುತ್ತೆ, ಅಲ್ಲೇನು ಮರದ ಪೊದರೆಯಿಂದ ಅಲ್ಲಿ ಒಂದು 8ನೇ ಪಾಯಿಂಟನ್ನು ಗುರುತಿಸಲಾಗಿದೆ. ಅಲ್ಲಿ ಒಂದು ಈಗಾಗಲೇ ರಿಬ್ಬನ್ ಮಾಡಿ ಅದನ್ನು ಗುರುತು ಮಾಡಿ ಇಟ್ಕೊಳ್ಳಲಾಗಿದೆ. ಅಲ್ಲಿಗೆ ಯಾರಿಗೂ ಕೂಡ ಹೋಗೋದಕ್ಕೆ ಅವಕಾಶ ಇಲ್ಲ. ಸೊ ಅಲ್ಲಿ 8ನೇ ಪಾಯಿಂಟನ್ನು ಗುರುತು ಮಾಡಿ ಇಟ್ಕೊಳ್ಳಲಾಗಿದೆ. ಒಂದು ವೇಳೆ 7ನೇ ಪಾಯಿಂಟಲ್ಲಿ ಇವತ್ತು ಏನೇ ಸಿಗದೇ ಇದ್ದರೆ ಮತ್ತೆ ಇವತ್ತೇ 8ನೇ ಪಾಯಿಂಟ್ನ ಉತ್ಖನನ ಕಾರ್ಯ ಮುಂದುವರಿಯುತ್ತೆ. ಆದರೆ ನಿನ್ನೆಯಂತೆ 6ನೇ ಪಾಯಿಂಟ್ನಲ್ಲಿ ಸಿಕ್ಕಂತೆ ಯಾವುದಾದ್ರೂ ಸ್ಕೆಲಿಟನ್ ಮಾದರಿ ಯಾವುದಾದ್ರೂ ಸಿಕ್ಕಿದ್ರೆ ಮತ್ತೆ ಅದು 7ನೇ ಪಾಯಿಂಟ್ ಇವತ್ತು ಸಂಜೆವರೆಗೂ ಕೂಡ ಅಲ್ಲೇ ಕಾರ್ಯಾಚರಣೆ ಮುಂದುವರಿಯುವಂಥ ಸಾಧ್ಯತೆ ಇದೆ. ಆದರೆ ಅಲ್ಲಿ ಏನಾದ್ರು ಸಿಗದೇ ಇದ್ದರೆ ನೇರವಾಗಿ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಕಾರ್ಮಿಕರು ಎಲ್ಲರೂ ಕೂಡ ಇದೇ ಒಂದು 8ನೇ ಪಾಯಿಂಟಿಗೆ ಬರ್ತಾರೆ. ಸೊ 8ನೇ ಪಾಯಿಂಟ್ ಈ ನೇತ್ರಾವತಿ ಸೇತುವೆಯ ಪಕ್ಕದಲ್ಲೇ ಇರುವಂಥದ್ದು. ಸೊ ಸದ್ಯ ಅದನ್ನು ಕೂಡ ಈಗಾಗಲೇ ಅಲ್ಲಿ ಕೂಡ ಭದ್ರತೆಯನ್ನು ಒದಗಿಸಲಾಗಿದೆ, ಗನ್ಮ್ಯಾನ್ ಭದ್ರತೆಯನ್ನು ಕೂಡ ಆ ಪಾಯಿಂಟ್ಗೂ ಕೂಡ ಒದಗಿಸಲಾಗಿದೆ. ಇದಾದ ಬಳಿಕ ಅಲ್ಲೇ ಸ್ವಲ್ಪ ಮುಂದಕ್ಕೆ ಹೋದರೆ 9, 10, 11, 12 ಆ ಪಾಯಿಂಟ್ಗಳು ಕೂಡ ಅದೇ ರಸ್ತೆ ಬದಿಯಲ್ಲೇ ಬರುತ್ತೆ. ಸೊ ಅದನ್ನು ಕೂಡ ಉತ್ಖನನ ಮಾಡುವಂಥ ಕೆಲಸವನ್ನು ಆಗಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಕಾರ್ಯಾಚರಣೆಗೆ ಬೇಕಾದಂಥ ಎಲ್ಲ ತಯಾರಿಯನ್ನು ಈಗಾಗಲೇ SIT ಅಧಿಕಾರಿಗಳು ಮಾಡ್ಕೊಂಡಿರ್ತಕ್ಕಂಥದ್ದು. ಒಂದು ವೇಳೆ 7ರಲ್ಲಿ ಏನಾದ್ರು ಸಿಕ್ಕರೆ ಏನು ಮಾಡಬೇಕು, ಸಿಗದೇ ಇದ್ದರೆ ಮುಂದಿನ ಹಂತದ ಕಾರ್ಯಾಚರಣೆ ಯಾವ ರೀತಿಯಾಗಿರಬೇಕು, ಎಲ್ಲದಕ್ಕೂ ಕೂಡ SIT ಅಧಿಕಾರಿಗಳು ಪ್ಲಾನ್ ಅನ್ನು ಮಾಡ್ಕೊಂಡಿರುವಂಥದ್ದು. ಚೈತ್ರ. ರೈಟ್ ಅಶೋಕ್, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ.